ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಅವರು ಕಷ್ಟಪಟ್ಟಿದ್ದಾರೆ. ಈ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಎರಡು ಮಾತೇ ಇಲ್ಲ. ಸಿದ್ದರಾಮಯ್ಯ ಅವರು ಈಗ ಆದಷ್ಟು ಎಷ್ಟು 13-14 ಬಾರಿ ಬಜೆಟ್ ಕೊಟ್ಟಿದ್ದಾರೆ, ಒಳ್ಳೆ ಹಣಕಾಸು ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ದೇವರಾಜರ್ಷಿಗಿಂತ ಒಂದು ಭಾಗ ಮುಂದೆ ಹೋಗಿ ಜನಗಳೆಲ್ಲ ಮನಸ್ಸಲ್ಲಿ ಇರುವಂತಹ ಏಕೈಕ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಸರ್, ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೋಸ್ಕರ ನಾವು ಬಳ್ಳಾರಿ ಪಾದಯಾತ್ರೆಯಿಂದ ಹಿಡಿದು ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕಂತ ಏನು ದೇವೇಗೌಡರು ಪಾರ್ಟಿನ ಹೊರಗಡೆ ತೆಗೆದ್ರು, ಆವಾಗ ಇದೇ ಒಕ್ಕಲಿಗರಿಂದ ಹಿಡಿದು ಎಲ್ಲ ಜನಾಂಗದವರು ಅವ್ರ ಕೈ ಹಿಡಿದು. ಯಾಕಂದರೆ ಅವಾಗ ಸಿದ್ದರಾಮಯ್ಯವ್ರನ್ನ ಬರೀ ಜಾತಿ ನೋಡ್ತಿರಲಿಲ್ಲ, ಅವರೊಬ್ಬ ಬಲಿಷ್ಠ ರಾಜಕೀಯ ನಾಯಕ, ಆಮೇಲೆ ಸ್ವಾಭಿಮಾನಿ, ಹೇಳ್ದಂತೆ ನುಡಿದಂತೆ ನಡೆದ ಯಾರೋ ನಾಯಕರಿದೆ, ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಂತ ಅವತ್ತಿಗೂ ಹೆಸರಿದೆ, ಇವತ್ತಿಗೂ ಅದನ್ನು ಅವರು ಅಳವಡಿಸ್ಕೊಂಡು ಬಂದಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ಒಂದು ಸಲ ಮಾತು ಕೊಟ್ಟರೆ ಅದನ್ನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಸುಮ್ಮನೆ ಯಾರೋ ಅವ್ರಿಗೆ ಬಟ್ಟಂಗಿಗಳು ಅವ್ರಿಗೆ ಫಾಲೋವರ್ಸ್ಗಳು ಹೇಳ್ತಾರೆ ವಿನಃ ಏನು ಹೈಕಮಾಂಡ್ ತೀರ್ಮಾನ ಆಗಿದೆ ಅದರಂತೆ ಅವ್ರು ನಡ್ಕ. ಯಾಕಂದರೆ ಅವ್ರ ಮುಂದೆ ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳುಗಳು ಈ ರಾಜ್ಯದಲ್ಲಿ ಬೆಳಿಬೇಕು, ಈ ಜಿಲ್ಲೆಯಲ್ಲಿ ಅವ್ರಿಗೆ ಅವ್ರ ಜನಾಂಗದವ್ರು ಆಗಲ್ಲ, ಎಲ್ಲ ಜನಾಂಗದವರು ಅವ್ರ ಪ್ರೀತಿ ವಿಶ್ವಾಸ ಬೇಕಾಗಿರೋದ್ರಿಂದ ಸಿದ್ದರಾಮಯ್ಯನವರು ಈಗ ಆದಷ್ಟು ಎಷ್ಟು 13-14 ಬಾರಿ ಬಜೆಟ್ ಕೊಟ್ಟಿದ್ದಾರೆ, ಒಳ್ಳೆ ಹಣಕಾಸು ಮಂತ್ರಿ ಆಗಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಸಿದ್ದರಾಮಯ್ಯನವರು ದೇವರಾಜರ್ಷಿಗಿಂತ ಒಂದು ಭಾಗ ಮುಂದೆ ಹೋಗಿ ಜನಗಳೆಲ್ಲ ಮನಸ್ಸಲ್ಲಿ ಇರುವಂಥ ಏಕೈಕ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೊನೆಗಳಿಗೆ ಅವರು ಯಾವುದೇ ಕಾರಣಕ್ಕೂ ರಾಜಕೀಯದ ಅಂತ್ಯದಲ್ಲಿ ಅವರು ಸುಳ್ಳಾಗಲಿ ಇನ್ನೊಂದಲ್ಲಿ ಸುಳ್ಳನ್ನು ಕದಿಯುವಂಥ ವ್ಯಕ್ತಿಯಲ್ಲ. ಹಾಗಾಗಿ ಏನು ಹೈಕಮಾಂಡ್ ತೀರ್ಮಾನ ತಗೋತದೆ ಅದಕ್ಕೆ ಅವರು ಬದ್ಧಾಗಿರ್ತಾರೆ, ನಮ್ಮ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಬದ್ಧಾಗಿರ್ತಾರೆ. ಯಾಕೆಂದರೆ ಪಕ್ಷ ಬೆಳಿಬೇಕು, ಸುಮ್ಮನೆ ಯಾರೋ ಒಂದಿಬ್ಬರು ಲೀಡ್ರಿಂದ ಪಕ್ಷ ಹಾಳಾಗೋಕ್ಕೆ ಇಷ್ಟ ಆಗಲ್ಲ. ಇದನ್ನೇ ನಂಬ್ಕೊಂಡು ನೂರಾರು ಸಾವಿರ ಜನ ಕಾರ್ಯಕರ್ತರು ಇವ್ರು ಹಿಂದೆ ಇರ್ತಾರೆ. ಸೊ ಹಾಗಾಗಿ ಯಾಕಂದರೆ KPCC ಅಧ್ಯಕ್ಷರು ಮಾಡೋ ಉದ್ದೇಶ ಏನು? ಈಗ ಸನ್ಮಾನ್ಯ ಡಿ.ಕೆ. ಸಾಹೇಬ್ರನ್ನ ಮುಖ್ಯಮಂತ್ರಿಯಿಂದ ಫೋಕಸ್ ಮಾಡದೇ ಇದ್ದರೆ ಅವ್ರು KPCC ಅಧ್ಯಕ್ಷ ಆಯ್ತಾನೆ ಇರಲಿಲ್ಲ. ಅವ್ರು ಮಾಡಿದ ಉದ್ದೇಶ ಏನಂದರೆ, KPCC ಅಧ್ಯಕ್ಷ ಮಾಡೋ ಉದ್ದೇಶ ಅಂದರೆ ಯಾರು ಆ ನೇತೃತ್ವ ಚುನಾವಣೆ ಹೋಗ್ತಾರೆ ಅವ್ರ ಲೀಡರ್ಶಿಪ್ಪಲ್ಲಿ ಅದನ್ನು ಹೋಗ್ತಾರೆ. ಹಾಗಾಗಿ ಅದು ಹೈಕಮಾಂಡ್ ಗೊತ್ತಿದೆ, ಎಲ್ಲ ನಾಯಕರು ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯ ಸರ್ ಇದರಲ್ಲಿ ಅನುಭವಿ ಆಗಿದ್ದಾರೆ, ಅವ್ರಿಗೆ ಹೇಳೋಷ್ಟು ನಾವು ದೊಡ್ಡವರಲ್ಲ. ಬಟ್ ಸಿದ್ದರಾಮಯ್ಯವರು ನಡೆಯುವಂತೆ ನಡೆಯೋ ವ್ಯಕ್ತಿ, ಹಾಗೆ ಅವ್ರು ಮಾತು ಕೊಟ್ಟಂಗೆ ನಡ್ಕೊತಾರೆ. ಯಾಕಂದರೆ ಅವ್ರ ಮಕ್ಕಳು ಈ ಜಿಲ್ಲೆಯಲ್ಲಿ ಅವ್ರು ಇನ್ನೂ ರಾಜಕೀಯ ಭವಿಷ್ಯ ರೂಪಿಸ್ಕೋಬೇಕು, ಎಲ್ಲ ಜನಾಂಗದವ್ರ ಹಿಂದೆ ನಿಂತ್ಕೋಬೇಕು. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೇಳಿದಂತೆ ನಡೀತದೆ. ಹಾಗಾಗಿ ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಸೊ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ, ಯಾಕಂದರೆ ಅವರು ಕಷ್ಟಪಟ್ಟಿದ್ದಾರೆ, ಈ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಚಾಮುಂಡೇಶ್ವರಿ ತಾಯಿಯಲ್ಲಿ ಆಶೀರ್ವಾದ ಮಾಡ್ತೀನಿ, ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದಾಗಲಿ, ಮಾನ್ಯ ಡಿ.ಕೆ. ಶಿವಕುಮಾರ್ಗೂ ಒಳ್ಳೆಯದಾಗಲಿ. ಈ ಅವಧಿಯಲ್ಲೇ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗೇ ಆಗ್ತಾರೆ, ಅಲ್ಲಿ ಎರಡು ಮಾತಿಲ್ಲ.